ಜಿ ನ್ಯೂಸ್ ಅನ್ನು ಪಾಕಿಸ್ತಾನದಲ್ಲಿ ಬ್ಯಾನ್ ಮಾಡಲಾಗಿದೆ. ನೋಡಿ ಯಾವ ಕಾರಣಕ್ಕಾಗಿ ಹಿಂಗಾಗತ್ತೆ ಅಂತೇಳಿ ಜಿ ನ್ಯೂಸ್ ಅನ್ನು ಪಾಕಿಸ್ತಾನ ಮತ್ತೆ ಬಾಂಗ್ಲಾದೇಶದಲ್ಲಿ ಅಲ್ಲಿ ಬ್ಯಾನ್ ಮಾಡಲಾಗಿದೆ. ಅಂದ್ರೆ ಸತ್ಯವನ್ನ ಹೇಳಿದ್ರೆ ಈ ಪಾಕಿಸ್ತಾನ ಮತ್ತೆ ಬಾಂಗ್ಲಾದೇಶ ಮಾಡುವಂತ ಕೆಲಸಗಳೇನು, ಅದರ ಜೊತೆಗೆ ಜಿ ನ್ಯೂಸ್ ಮೇಲೆ ಈಗ ಸೈಬರ್ ಅಟ್ಯಾಕ್ ಕೂಡ ಮಾಡಲಾಗಿದೆ. ಭಾರತ ಪಾಕ್ ಸಮರ ಸುದ್ದಿಯಿಂದ ಬೆದರಿದ್ದ ಪಾಪಿ ಪಾಕಿಸ್ತಾನ ಮೊನ್ನೆ ಅಷ್ಟೇ ಜಿ ನ್ಯೂಸ್ ಚಾನೆಲ್ ಬ್ಯಾನ್ ಮಾಡುತ್ತೆ. ಇದೀಗ ಜಿ ನ್ಯೂಸ್ ವಾಹಿನಿ ಅದರ ಮೇಲೆ ಸೈಬರ್ ಅಟ್ಯಾಕ್ ಕೂಡ ಆಗಿದೆ. ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದಿಂದ ಜಿ ಮೇಲೆ ಸೈಬರ್ ಅಟ್ಯಾಕ್ ಆಗಿದೆ. ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಜಿ ನ್ಯೂಸ್ ಅನ್ನ ಈಗ ಹ್ಯಾಕ್ ಮಾಡಿದೆ. ಇಂಥವ್ರಿಗೆ ಏನು ಹೇಳಬೇಕು ಅಂದರೆ ಸತ್ಯ ಎಷ್ಟಿದ್ರೂ ಕಹಿ ಅಲ್ವಾ. ಪಾಕಿಸ್ತಾನದಲ್ಲಿ ಏನೇನಾಗ್ತಾ ಇತ್ತು ಅನ್ನುವಂಥ ಮಾಹಿತಿಯನ್ನು ಜಿ ನ್ಯೂಸ್ ಕೊಡ್ತಾ ಇತ್ತು. ಅದನ್ನು ಪಾಕಿಸ್ತಾನ ಬ್ಯಾನ್ ಮಾಡುತ್ತೆ. ಅದಾದ ನಂತರ ಬಾಂಗ್ಲಾದೇಶ ಕೂಡ ಅದೇ ಹಾದಿ ಹಿಡಿಯುತ್ತೆ. ಈಗ ಹ್ಯಾಕ್ ಮಾಡಲಾಗಿದೆ ಎರಡು ದೇಶಗಳಲ್ಲಿ, ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದಲ್ಲಿ ಜಿ ನ್ಯೂಸ್ ಮೇಲೆ ಸೈಬರ್ ಅಟ್ಯಾಕ್ ಮಾಡಲಾಗಿದೆ. ಇದಕ್ಕೆಲ್ಲ ಏನು ಹೆದರುವಂಥ ಪ್ರಶ್ನೆನೇ ಅಲ್ಲ, ಬಟ್ ಹೇಳ್ತಾ ಇದ್ದೀವಿ ಅಂದರೆ ಸತ್ಯ ಎಷ್ಟರ ಮಟ್ಟಿಗೆ ಕಹಿ ಆಗಿರುತ್ತೆ ಅಂಥೇಳಿ. ನೋಡಿ, ನಿಮ್ಗೆಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ, ಜಿ ನ್ಯೂಸ್ನ ನೆಟ್ವರ್ಕ್ ಯಾವ ರೀತಿ ಆಗಿದೆ ಅಂತೇಳಿ. ಅಂದರೆ ಇಡೀ ಇಂಡಿಯಾದಲ್ಲಿ ನಂಬರ್ 1 ನೆಟ್ವರ್ಕ್ ಇರುವಂಥ ಜಿ ನ್ಯೂಸನ್ನು ಪಾಕಿಸ್ತಾನದಲ್ಲಿ ಬ್ಯಾನ್ ಮಾಡಲಾಗತ್ತೆ. ಬೇರೆ ಬೇರೆ ಭಾಗದಲ್ಲೂ ಕೂಡ ಅಂದರೆ ಏನೇ ಪ್ರಸಾರ ಆಗಿದ್ರೂ ಕೂಡ ಗೊತ್ತಾಗಬಾರ್ದು ಅಂಥೇಳಿ. ಸೊ ನಮ್ಮ ಟ್ಯಾಗ್ಲೈನ್ ಇರೋದೇ ಅದೇ, ಸತ್ಯವೇ ಸುದ್ದಿಯ ಜೀವಾಳ. ಆದರೂ ಕೂಡ ಈ ರೀತಿಯಾಗಿ ಪಾಕಿಸ್ತಾನದಲ್ಲಿ ಬಾಂಗ್ಲಾದೇಶದಲ್ಲಿ ಬೇರೆ ಬೇರೆ ಭಾಗದಲ್ಲಿ ಇದನ್ನು ಹ್ಯಾಕ್ ಮಾಡಲಾಗತ್ತೆ, ಬ್ಯಾನ್ ಮಾಡಲಾಗತ್ತೆ ಅಂತ ಹೇಳಿದ್ರೆ ಇದಕ್ಕೆಲ್ಲ ಹೆದರುವಂಥ ಪ್ರಶ್ನೆನೇ ಅಲ್ಲ. ಆದರೆ ಈ ರೀತಿಯಾಗಿ ಒಂದು ಚಾನಲ್ ಮೇಲೆ ಈ ರೀತಿಯಾಗಿ ಒಂದು ಹ್ಯಾಕ್ ಮಾಡಲಾಗತ್ತೆ, ಆ ಸುದ್ದಿಯನ್ನು ಪ್ರಸಾರ ಮಾಡುವಂಥ ಟೈಮಲ್ಲಿ ಅದನ್ನು ಬ್ಯಾನ್ ಮಾಡಲಾಗತ್ತೆ ಅಂತ ಹೇಳಿದ್ರೆ ಇಲ್ಲಿ ಎಷ್ಟರ ಮಟ್ಟಿಗೆ ಈ ಭಿಕಾರಿ ಪಾಕಿಸ್ತಾನ ಏನು ಸಂದೇಶ, ಇಡೀ ವಿಶ್ವಕ್ಕೆ ಏನು ಸಂದೇಶವನ್ನು ನೀಡ್ತಾ ಇದೆ ಅಂಥೇಳಿ. ನೀವು ಯಾಕೆ ಬ್ಯಾನ್ ಮಾಡಲಿಕ್ಕೆ ಹೋಗ್ತೀರಿ ಅಂತ, ನಿಮ್ಗೆ ಏನೇ ಇದ್ರೂ ಲೀಗಲ್ ಇರುತ್ತೆ, ಲೀಗಲ್ ಆಗಿ ಹೋರಾಟ ಮಾಡಬಹುದು. ಬಟ್ ಅದನ್ನು ಬ್ಯಾನ್ ಮಾಡುವಂಥ ಕೆಲಸ, ಅದರ ಮೇಲೆ ಸೈಬರ್ ಅಟ್ಯಾಕ್ ಮಾಡುವಂಥ ಕೆಲಸ, ಆದರೆ ಇದಕ್ಕೆಲ್ಲ ಯಾರು ಹೆದರ್ತಾರೆ ಅಂತ. ಇಡೀ ದೇಶದಲ್ಲೇ ನಂಬರ್ 1 ನೆಟ್ವರ್ಕ್ ಇರುವಂಥದ್ದು ಜಿ ನ್ಯೂಸ್. ಎಲ್ಲ ಕಡೆ ನೆಟ್ವರ್ಕ್ ಇದೆ. ನೀವು ಒಂದು ಕಡೆ ಬ್ಯಾನ್ ಆದರೂ ಕೂಡ ಅದು ಏನು ಸಮಸ್ಯೆ ಫರಕೇನು ಬಿಡೋದಿಲ್ಲ. ಬಟ್ ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಈಗ ಮತ್ತೆ ಬಾಂಗ್ಲಾದೇಶದಲ್ಲಿ ಇದನ್ನು ಜಿ ನ್ಯೂಸನ್ನು ಹ್ಯಾಕ್ ಮಾಡಲಾಗಿದೆ. ಸೊ ಭಾರತ ಪಾಕ್ ಸಮರ ಸಂದರ್ಭದಲ್ಲಿ ಅಂದರೆ ಯುದ್ಧ ನಡೆಯುವಂಥ ಸಮಯದಲ್ಲಿ ಏನೆಲ್ಲ ಆಗ್ತಾ ಇತ್ತು, ಪಾಕಿಸ್ತಾನದ ಪರಿಸ್ಥಿತಿ ಹೇಗಿದೆ, ಅದೆಲ್ಲವನ್ನು ಕೂಡ ನಿಮ್ಮ ಜಿ ನ್ಯೂಸ್ ಮಾಡುತ್ತೆ, ನಿಖರ ವರದಿಯನ್ನು ನೀಡುತ್ತೆ. ಅದನ್ನು ಜಿ ನ್ಯೂಸನ್ನು ಪಾಕಿಸ್ತಾನದಲ್ಲಿ ಬ್ಯಾನ್ ಮಾಡಲಾಗುತ್ತೆ. ಮತ್ತೆ ಅದಾದ ನಂತರ ಮತ್ತೆ ಬಾಂಗ್ಲಾದೇಶ ಮತ್ತು ಈಗ ಪಾಕಿಸ್ತಾನದಲ್ಲಿ ಹ್ಯಾಕ್ ಮಾಡಿರುವಂಥದ್ದು ಜಿ ನ್ಯೂಸನ್ನು. ನೋಡಿ, ಪ್ರಮುಖವಾಗಿ ಭಾರತದ ದೊಡ್ಡ ನೆಟ್ವರ್ಕ್ ಇರುವಂಥದ್ದು ಜಿ ನ್ಯೂಸು. ಜಿ ನ್ಯೂಸನ್ನು ಬಾಂಗ್ಲಾದೇಶದಲ್ಲಿ ಮತ್ತು ಪಾಕಿಸ್ತಾನದಲ್ಲಿ ಈಗ ಸೈಬರ್ ಅಟ್ಯಾಕ್ ಆಗಿದೆ, ಅಂದರೆ ಹ್ಯಾಕ್ ಮಾಡಲಾಗಿದೆ. ಯಾವಾಗ ಯುದ್ಧ ನಡೆಯುತ್ತಲ್ಲ ಆ ಸಂದರ್ಭದಲ್ಲಿ ಪಾಕಿಸ್ತಾನದಲ್ಲಿ ಅಂದರೆ ನಿಖರ ಸುದ್ದಿಯನ್ನು ಬಿತ್ತಿರುವಂಥ ಸಂದರ್ಭದಲ್ಲಿ ಪಾಕಿಸ್ತಾನ ಕಡೆಯಿಂದ ಬ್ಯಾನ್ ಮಾಡಲಾಗುತ್ತೆ ಜಿ ನ್ಯೂಸನ್ನು. ಈಗ ಮತ್ತೆ ಇವತ್ತು ಅಂದರೆ ಈ ಕ್ಷಣಕ್ಕೆ ಸಿಗ್ತಾ ಇರುವಂಥ ಮಾಹಿತಿ, ಈಗಿರುವಂಥ ಅಪ್ಡೇಟು, ಹ್ಯಾಕ್ ಮಾಡಲಾಗಿದೆ. ಜಿ ನ್ಯೂಸ್ ಮೇಲೆ ಸೈಬರ್ ಅಟ್ಯಾಕ್ ಆಗಿದೆ. ಜಿ ನ್ಯೂಸನ್ನು ಈ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಹ್ಯಾಕ್ ಮಾಡಿರುವಂಥದ್ದು. ಭಾರತ ಮತ್ತು ಈ ಪಾಕ್ ಸಮರ ಸುದ್ದಿಯಿಂದ ಬೆದರಿರುವಂಥ ಪಾಪಿ ಪಾಕಿಸ್ತಾನ, ಅವರ ಜೊತೆಗೆ ಬಾಂಗ್ಲಾದೇಶ ಕೂಡ ಸೇರಿದೆ.